ಕ್ವಾಟ್ಲೆ ಕಿಚನ್ ಸೀಸನ್ 2 ಮೊದಲನೇ ಎಪಿಸೋಡು ಶನಿವಾರ ಅಂತೂ ಸಖತ್ತಾಗಿತ್ತು. ಇನ್ನು ಇವತ್ತ ಅಂತೂ ಇನ್ನೂ ಸಖತ್ತಾಗಿರುತ್ತೆ. ಟೋಟಲ್ ಆಗಿ ನೋಡಿ 5 ಕುಕ್ಕುಗಳಿಗೆ 5 ಜನ ಕ್ವಾಟ್ಲೆಗಳು ಯಾರ್ಯಾರು ಜೋಡಿ ಆಗಿದ್ದಾರೆ ಅಂತಂದ್ಬಿಟ್ಟು ಗೊತ್ತಾಗಿದೆ. ಸಖತ್ತಾಗಿತ್ತು ಮೊದಲನೇ ಎಪಿಸೋಡ್ ಅಂತೂ. ನೋಡಿ, ಫಸ್ಟು ಮೇಘ ಅವ್ರಿಗೆ ಪ್ರಶಾಂತ್ ಅವರು ಇಲ್ಲಿ ಕ್ವಾಟ್ಲೆ ಆಗಿ ಸಿಗ್ತಾರೆ. ಅರೆ ಮೇಘ ಅವ್ರು ಬಂದಾಗ ಏನ್ ಹೇಳ್ತಾರೆ ಅಂತಂದ್ರೆ, ಯಾರು ಸಿಕ್ಕಿದ್ರು ಪರವಾಗಿಲ್ಲ, ಅರೆ ಹನುಮಂತ್ ಅವ್ರು ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಹನುಮಂತ್ ಅವ್ರು ಸಿಕ್ಲಿಲ್ಲ, ಪ್ರಶಾಂತ್ ಅವ್ರು ಸಿಕ್ಕಿದ್ರು. ಈಗ ಕ್ವಾಟ್ಲೆಗಳೆಲ್ಲರೂ ಕೂಡ ತುಂಬಾ ಚೆನ್ನಾಗಿ ರೆಡಿಯಾಗಿ ಬಂದಿದ್ರು. ಅಂದ್ರೆ ಈಗ ಒಂದೊಂದು ಸಿನಿಮಾದಲ್ಲಿ ಯಾವ್ದಾವ್ದು ಇಲ್ಲಿ ಹೈಲೈಟ್ಸ್ ಆಗಿರ್ತಾರೋ ಆ ಒಂದು ವೇಷದಲ್ಲಿ ಬಂದಿದ್ರು. ಎಲ್ರಿಗೂ ಕೂಡ ಆ ಒಂದು ವೇಷಭೂಷಣ ಸಖತ್ತಾಗಿ ಕ್ವಾಟ್ಲೆಗಳಿಗೆ ಇಲ್ಲಿ ಸೂಟ್ ಆಗ್ತಿತ್ತು. ಸೂಪ್ರಮ್. ಸೊ ಈ ಸಿನಿಮಾ ಅಂತೂ ಸಖತ್ತಾಗಿ ಬ್ಲಾಕ್ ಬಾಸ್ಟರ್ ಆಯ್ತು. ಇವಾಗ ಅದೇ ಸಿನಿಮಾದು ಒಂದು ಕ್ಯಾರೆಕ್ಟರ್ ಎಲ್ರಿಗೂ ತುಂಬಾನೇ ಇಷ್ಟ ಆಯ್ತು. ಅದೇ ತರ ಪ್ರಶಾಂತ್ ಅವ್ರು ಬಂದಿದ್ರು. ಮೇಘ ಅವ್ರಿಗೆ ಈಗ ಪ್ರಶಾಂತ್ ಅವರು ಕ್ವಾಟ್ಲೆ ಆಗಿ ಸಿಕ್ಕಿದ್ದಾರೆ. ಸಖತ್ತಾಗಿದೆ ಕಾಂಬಿನೇಷನ್ ಅಂತೂ. ಈಗ ಫಸ್ಟ್ ಅನ್ಸುತ್ತೆ, ಇಲ್ಲಪ್ಪ ಬೇರೆಯವ್ರು ಯಾರಾದ್ರೂ ಸಿಗ್ಬೋದಿತ್ತು ಅಂತ ಅಂದ್ಬಿಟ್ಟು. ಆದ್ರೆ ಮೇಘ ಅವರು ಬೇಡ ಅಂತಂದ್ರು ಪ್ರಶಾಂತ್ ಅವ್ರನ್ನ. ಆದ್ರೆ ಅವರು ಸಿಕ್ಕಿದೆ ಇಲ್ಲಿ ಪ್ರಶಾಂತ್ ಅವರು. ಒಂದು ಕಾಂಬಿನೇಷನ್, ಈ ಒಂದು ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿದೆ. ಆ ನಂತರ ಬಂದಿದ್ದು ಇಲ್ಲಿ ರಕ್ಷಿತಾ ಅವರು. ರಕ್ಷಿತಾ ಅವ್ರಿಗೆ ಇಲ್ಲಿ ಸೂರಜ್ ಅವರು ಇಲ್ಲಿ ಕ್ವಾಟ್ಲೆ ಆಗಿ ಸಿಗ್ತಾರೆ. ಇಲ್ಲಿ ಕ್ವಾಟ್ಲೆ ಯಾರು, ಇಲ್ಲಿ ಕುಕ್ ಯಾರು ಅಂತ ಹೇಳಿ ಕಂಡುಹಿಡಿಯೋದು ಕಷ್ಟ ಅಂತ ಅಂದ್ಬಿಟ್ಟು ಜಡ್ಜಸ್ಗಳಾದ ಮೇಘನಾ ಅವರು ಕೂಡ ಇಲ್ಲಿ ಹೇಳಿದ್ರು. ಮೇಘನಾ ರಾಜ್ ಅವರು ಸಖತ್ತಾಗಿ ಹೇಳಿದ್ರು. ಏನಕ್ಕೆ ಅಂತಂದ್ರೆ, ಇಲ್ಲಿ ರಕ್ಷಿತಾ ಅವರು ಕುಕ್ ಮಾಡ್ತಿದಾರೆ ಅಥವಾ ಕ್ವಾಟ್ಲೆ ಕೊಡ್ತಿದಾರೆ ಅಂತಾನೆ ಗೊತ್ತಾಗಲ್ಲ. ಎಪಿಸೋಡ್ ನೋಡಿದವ್ರಿಗೆ ಗೊತ್ತಿರುತ್ತೆ ಇಲ್ಲಿ ಯಾವ ರೀತಿ ಇಲ್ಲಿ ಇತ್ತು ಅಂದ್ಬಿಟ್ಟು. ಈ ಒಂದು ಕಾಂಬಿನೇಷನ್ ಕೂಡ ತುಂಬಾನೇ ಚೆನ್ನಾಗಿದೆ. ಸ್ವಲ್ಪ ಜನ ಇಲ್ಲಪ್ಪ ಈ ಒಂದು ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಕ್ವಾಟ್ಲೆ ಕಿಚನಲ್ಲಿ ಅಂತ ಹೇಳ್ತಿದ್ದಾರೆ. ನೋಡೋಣ ಯಾವ ರೀತಿ ಇಲ್ಲಿ ವರ್ಕ್ ಆಗುತ್ತೆ ಅಂತ ಅಂದ್ಬಿಟ್ಟು. ಇಲ್ಲಿ ಸೂರಜ್ ಅವರು ಪಂಚಾಮೃತ, ಅದೇ ಬುದ್ಧಿವಂತ ಸಿನಿಮಾದಲ್ಲಿ ಉಪೇಂದ್ರ ಅವರು ಪಂಚಾಮೃತ ಒಂದು ಕ್ಯಾರೆಕ್ಟರ್ ತುಂಬಾನೇ ಚೆನ್ನಾಗಿತ್ತು. ಆ ಒಂದು ಗೆಟಪ್ ನಲ್ಲಿ ಸೂರಜ್ ಅವರು ಬಂದಿದ್ರು, ಅದು ಅವ್ರಿಗೆ ಸೂಟ್ ಕೂಡ ಆಯ್ತು. ತುಂಬಾ ಚೆನ್ನಾಗಿ ಇಲ್ಲಿ ಕ್ವಾಟ್ಲೆಗಳಿಗೆ ಕುಕ್ಕುಗಳಿಗೆ ಕ್ವಾಟ್ಲೆಗಳು, ಒಟ್ಟಿನಲ್ಲಿ ಮೊದಲನೇ ಎಪಿಸೋಡ್ ಒಂದು ಸಖತ್ತಾಗಿತ್ತು. ಇನ್ನು ಮೂರನೇದಾಗಿ ಇಲ್ಲಿ ಬಂದಿದ್ದಾರಪ್ಪ ಅಂತಂದ್ರೆ ಭವಿಷ್ಯ ಅವರು. ಇವ್ರಿಗೆ ಪ್ರಿಯಾಂಕ್ ಅವ್ರು ಸಿಗ್ತಾರೆ. ನಿಜವಾಗ್ಲು KD ಮೂವಿದು ಗೆಟಪ್ ಅಲ್ಲಿ ಬಂದಿದ್ರು, ತುಂಬಾ ಚೆನ್ನಾಗಿ ಮಚ್ ಲಕ್ಷ್ಮಿ ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ KD ಮೂವಿಲಿ ಇದೊಂದು ಸೌಂಡ್ ಮಾಡಿತ್ತು. ಭವಿಷ್ಗೆ ಪ್ರಿಯಾಂಕ್ ಅವರು ಸಿಗ್ತಾರೆ. ಚೆನ್ನಾಗಿದೆ. ಅಂದ್ರೆ ಕುಕ್ ಬಂದ್ಬಿಟ್ಟು ಇಲ್ಲಿ ಭವಿಷ್ಯ ಅವರು, ಕ್ವಾಟ್ಲೆ ಬಂದ್ಬಿಟ್ಟು ಪ್ರಿಯಾಂಕ್ ಅವರು. ತುಂಬಾ ಚೆನ್ನಾಗಿ KD ಮೂವಿ ಗೆಟಪ್ ಅಂತ ನೀವೆಲ್ಲರೂ ಕೂಡ ನೋಡಿದ್ದೀರಾ. ಅದರಲ್ಲಿ ಮಚ್ ಲಕ್ಷ್ಮಿ ಅನ್ನೋದು ಸಿಕ್ಕಾಪಟ್ಟೆ ಒಂದು ಡೈಲಾಗ್ ಕೂಡ ಇಲ್ಲಿ ಫೇಮಸ್ ಆಯ್ತು. ಅದೇ ರೀತಿ ಅವ್ರು ಏನ್ ಮಾಡಿದ್ದಾರೆ ಹೀರೋಯಿನ್ ಅವರು, ಅದೇ ರೀತಿ ಪ್ರಿಯಾಂಕ್ ಅವ್ರು ಕೂಡ ಇಲ್ಲಿ ಆಕ್ಟ್ ಮಾಡಿದ್ರು. ಎಲ್ಲರೂ ಕೂಡ ಆಕ್ಟ್ ಮಾಡ್ತಾರೆ, ಬಟ್ ಸೂಟ್ ಆಗುತ್ತೆ ಅಂತಾರಲ್ಲ, ಪ್ರಿಯಾಂಕ್ ಅವ್ರಿಗಂತೂ ಸಖತ್ತಾಗಿ ಸೂಟ್ ಆಯ್ತು. ಅಂದ್ರೆ ಮಚ್ ಲಕ್ಷ್ಮಿ ಅನ್ನೋದು ಕ್ಯಾರೆಕ್ಟರ್ ಸಖತ್ತಾಗಿ ಇಲ್ಲಿ ಸೂಟ್ ಆಯ್ತು. ತುಂಬಾ ಚೆನ್ನಾಗಿದೆ ಈ ಒಂದು ಕಾಂಬಿನೇಷನ್ ಕೂಡ. ಇನ್ನು ಸಮೀಕ್ಷಾ ಅವ್ರಿಗೆ ಹನುಮಂತ್ ಅವರು ಇಲ್ಲಿ ಸಿಕ್ಕಿದ್ರು. ಸ್ವಲ್ಪ ಈ ಒಂದು ಕಾಂಬಿನೇಷನ್ ನೋಡಿದ್ರೆ ಏನಾಗುತ್ತೆ ಅಂತಂದ್ರೆ, ಸಮೀಕ್ಷಾ ಅವ್ರಿಗೆ ಹನುಮಂತ್ ಅವ್ರು ಬೇಕಿತ್ತ ಅಂತಂದ್ಬಿಟ್ಟು ಅನ್ಸುತ್ತೆ. ಇಲ್ಲ ಹನುಮಂತ್ ಅವ್ರು ಬೇರೆ ಯಾರಿಗಾದ್ರೂ ಇಲ್ಲಿ ಜೋಡಿ ಆಗಿದ್ರೆ ಚೆನ್ನಾಗಿರೋದ ಅಂತ ಅಂದ್ಬಿಟ್ಟು ಒಂದ್ ಸ್ವಲ್ಪ ಜನಕ್ಕೆ ಇಲ್ಲಿ ಅನ್ಸುತ್ತೆ. ಬಟ್ ನೋಡೋಣ, ಮೊದಲನೇ ಎಪಿಸೋಡ್ ಅಲ್ಲಿ ಎಲ್ಲಾ ಕೂಡ ಇಲ್ಲಿ ಗೊತ್ತಾಗಲ್ಲ ಇವ್ರು ಬೆಸ್ಟ್ ಅಪ್ಪ, ಇವ್ರು ಬೆಟರ್ ಆಗಿ ಮಾಡ್ತಾ ಇದಾರೆ ಅಂತ ಅಂದ್ಬಿಟ್ಟು ಎಲ್ಲಾ ಒಂದೇ ಎಪಿಸೋಡ್ಗೆ ಇಲ್ಲಿ ಮೊದಲನೇ ಎಪಿಸೋಡ್ಗೆ ಇಲ್ಲಿ ಡಿಸೈಡ್ ಮಾಡಕ್ಕಾಗಲ್ಲ. ಯಾವ ರೀತಿ ಇಲ್ಲಿ ಕುಕ್ಕುಗಳು ಅಡಿಗೆಗಳನ್ನ ಮಾಡ್ತಾರೆ, ಕ್ವಾಟ್ಲೆನ ಕೊಡ್ತಾರೆ ಅಂತ ಅಂದ್ಬಿಟ್ಟು. ಕ್ವಾಟ್ಲೆ ವಿಚಾರದಲ್ಲಿ ಇಲ್ಲಿ ಹನುಮಂತ ಅವರಂತೂ ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು. ಬಟ್ ಕುಕ್ ಆಗಿ ಸ್ವಲ್ಪ ಅಡಿಗೆ ಮಾಡೋದ್ರಲ್ಲಿ ಸಮೀಕ್ಷಾ ಅವರು ಸ್ವಲ್ಪ ಇಲ್ಲಿ ಹಿಂದುಳಿದ್ರು ಮೊದಲನೇ ಎಪಿಸೋಡ್ ಅಲ್ಲಿ ಅಂತ ಅಂದ್ಬಿಟ್ಟು ಅನಿಸ್ತು. ಅದನ್ನ ಜಡ್ಜಸ್ ಗಳೇ ಇಲ್ಲಿ ಹೇಳಿದ್ರು. ಇಲ್ಲ ಎಕ್ಸ್ಪೆಕ್ಟೇಷನ್ ಇಲ್ಲಿ ಜಾಸ್ತಿ ಇತ್ತು ಅಂತ ಅಂದ್ಬಿಟ್ಟು. ಹನುಮಂತ್ ಅವರಂತೂ ಒಂದು ಕೆಂಪೇಗೌಡ ಮೂವಿಯಲ್ಲಿ ಕಿಚ್ಚ ಸುದೀಪ್ ಅವರು ಯಾವ ರೀತಿಯಲ್ಲಿ ಆಕ್ಟ್ ಮಾಡಿದ್ರು, ತುಂಬಾ ಚೆನ್ನಾಗಿ ಅದನ್ನ ಇಲ್ಲಿ ಮಾಡಕ್ಕೆ ಪ್ರಯತ್ನ ಪಟ್ರು. ಸುಮಾರು ಜನಕ್ಕೆ ಇದು ಇಷ್ಟ ಆಗಿರುತ್ತೆ. ಅದರಲ್ಲೂ ಕೂಡ ಬಿಗ್ ಬಾಸ್ ಅಲ್ಲಿ ಹನುಮಂತ್ ಅವರು ಒಂದು ಆಕ್ಟಿಂಗ್ ನೋಡಕ್ಕಿರ್ಬೋದು, ಮತ್ತೆ ಇಲ್ಲಿ ಅವ್ರು ಹಾಡು ಹೇಳೋದಿರ್ಬೋದು, ಒಂದು ಕಾಮಿಡಿ ಸೆನ್ಸ್ ಇರ್ಬೋದು, ತುಂಬಾ ಚೆನ್ನಾಗಿ ವರ್ಕ್ ಆಗಿತ್ತು. ಅದಕ್ಕೆ ಅವರು ವಿನ್ನರ್ ಕೂಡ ಆಗಿದ್ರು. ಈಗ ಕ್ವಾಟ್ಲೆ ಕಿಚನ್ ಕೂಡ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಕ್ವಾಟ್ಲೆನ ಕೊಡ್ತಾ ಇದ್ದಾರೆ. ನೋಡೋಣ ಮುಂದಿನ ಎಪಿಸೋಡ್ ಅಲ್ಲಿ ಯಾವ ರೀತಿ ಇಲ್ಲಿ ಇನ್ನೂ ಹೆಚ್ಚಾಗಿ ಕ್ವಾಟ್ಲೆ ಕೊಡ್ತಾರೆ ಅಂತ ಅಂದ್ಬಿಟ್ಟು. ಒಟ್ಟಲ್ಲಿ ಈ ಒಂದು ಪೇರು ನಿಮಗೆ ಹೇಗೆ ಅನ್ನಿಸ್ತು ಅಂದ್ರೆ, ಇಲ್ಲಿ ಕುಕ್ ಆಗಿ ಸಮೀಕ್ಷಾ ಅವರು, ಕ್ವಾಟ್ಲೆ ಆಗಿ ಹನುಮಂತ್ ಅವ್ರು ಸಿಕ್ಕಿದ್ರಲ್ಲ, ಈ ಒಂದು ಪೇರ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ, ಈ ಒಂದು ಜೋಡಿ ಬಗ್ಗೆ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಇವರಿಬ್ರು ಜೋಡಿ ಚೆನ್ನಾಗಿದೆಯಾ ಅಥವಾ ಇಲ್ಲಿ ಹನುಮಂತ್ ಅವ್ರು ಬೇರೆ ಯಾರಿಗಾದ್ರೂ ಜೋಡಿ ಆಗ್ಬೇಕಿತ್ತ ಅನ್ನೋದ್ರ ಬಗ್ಗೆ ಕಮೆಂಟ್ ಅಲ್ಲಿ ತಿಳಿಸಿ. ಇನ್ನು ಸಮೀಕ್ಷಾ ಅವರು ಮತ್ತೆ ಆಸಿ ಅವರು, ಚೆಲುವಿನ ಚಿತ್ತಾರದಲ್ಲಿ ಇಲ್ಲಿ ಅಮೂಲ್ಯ ಅವ್ರ ಕ್ಯಾರೆಕ್ಟರ್ ಎಲ್ರಿಗೂ ಕೂಡ ತುಂಬಾನೇ ಇಷ್ಟ. ಈ ಒಂದು ಫಿಲಮ್ ಅಂತೂ ಬ್ಲಾಕ್ ಬಾಸ್ಟರ್ ಮೂವಿ. ಗಣೇಶ್ ಅವರಂತೂ ಸಖತ್ತಾಗಿ ಇಲ್ಲಿ ಆಕ್ಟ್ ಮಾಡಿದ್ದಾರೆ. ಇದರಲ್ಲೂ ಕೂಡ ಅಷ್ಟೇ ಕ್ವಾಟ್ಲೆ ಕಿಚನ್ ಅಲ್ಲಿ ಸಖತ್ತಾಗಿ ಇಲ್ಲಿ ಕ್ವಾಟ್ಲೆ ಕೊಡಕ್ಕೆ ಆಸಿ ಅವರು ಬಂದಿದ್ದಾರೆ. ಅಂದ್ರೆ ತುಂಬಾ ಚೆನ್ನಾಗಿ ಕ್ವಾಟ್ಲೆ ಕೂಡ ಕೊಟ್ಟರು. ರವಿತೇಜ ಅವರಂತೂ ಸಖತ್ತಾಗಿ ಕುಕ್ ಮಾಡ್ತಾರೆ ಅಂತ ಹೇಳ್ಕೊಂಡಿದ್ದಾರೆ. ಯಾಕಂದ್ರೆ ಬ್ಯಾಚುಲರ್ ಇದ್ದಾಗ ಕೂಡ ಅವ್ರು ಕುಕ್ ನ ಚೆನ್ನಾಗಿ ಮಾಡಿದೀನಿ ಅಂತ ಹೇಳಿದ್ರು. ಮೊದಲನೇ ಎಪಿಸೋಡ್ ಅಲ್ಲಿ ಸಖತ್ತಾಗಿ ಡ್ಯಾನ್ಸ್ ಮೂಲಕ ಇಲ್ಲಿ ಅವರು ಎಂಟ್ರಿ ಕೂಡ ಕೊಟ್ಟಿದ್ದಾರೆ. ನೋಡೋಣ ಮುಂದಿನ ಎಪಿಸೋಡ್ ಅಲ್ಲಿ ಈ ಒಂದು ಜೋಡಿ ಯಾವ ರೀತಿ ಇಲ್ಲಿ ಪರ್ಫಾರ್ಮೆನ್ಸ್ ಕೊಡುತ್ತೆ ಅಂತ ಬಿಟ್ಟು. ಕುಕ್ ಆಗಿ ಪರ್ಫಾರ್ಮೆನ್ಸ್ ಮಾಡಬೇಕು, ಕ್ವಾಟ್ಲೆ ಆಗಿ ಆಸಿ ಅವರು ಯಾವ ರೀತಿ ಕ್ವಾಟ್ಲೆ ಕೊಡ್ತಾರೆ ಅಂತ ಬಿಟ್ಟು. ಇಲ್ಲಿ ರವಿತೇಜ ಅವರೊಂದು ಹೇಳಿದ್ರು, ಅಂದ್ರೆ ಚಲನಚಿತ್ತಾರ ಹಾಡಿಗೆ
ಡ್ಯಾನ್ಸ್ ಮಾಡ್ತಾ 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 ಇಲ್ಲಿ ಹೇಳಿದ್ರು, ಕ್ವಾಟ್ಲೆ ಕಿಚನ್ ಮೇಲಾನೆ ಇಲ್ಲಿ ನನಗೆ ಬೇಕಾಗಿದ್ದು ಇವಳೆ ಅಂತ ಬಿಟ್ಟು, ಅಂದ್ರೆ ಕ್ವಾಟ್ಲೆ ಕಿಚನ್ ಶೋ ಮೇಲಾನೆ ಆನೆ ಇಟ್ಬಿಟ್ಟು ಇಲ್ಲಿ ಹೇಳ್ತಾರೆ ನನಗೆ ಇಲ್ಲಿ ಜೋಡಿಯಾಗಿ ಬೇಕಾಗಿದ್ದು ಅಂದ್ಬಿಟ್ಟು. ಅಂದ್ರೆ ಫಸ್ಟ್ ಇಂದ ಇಲ್ಲಿ ಕರ್ಕೊಂಬರೋದು ಮೇಘ ಅವ್ರು ಬರ್ತಾರೆ, ಆನಂತರ ರಕ್ಷಿತ್ ಅವ್ರು ಬರ್ತಾರೆ, ಇನ್ನು ಭವಿಷ್ಯ ಅವ್ರು ಬರ್ತಾರೆ, ಸಮೀಕ್ಷ ಅವ್ರು ಬರ್ತಾರೆ, ಲಾಸ್ಟ್ ಆಗಿ ಇಲ್ಲಿ ಬರೋದು ಅಂದ್ರೆ ಶನಿವಾರ ಎಪಿಸೋಡ್ ಅಲ್ಲಿ 5 ಜನ ಕ್ವಾಟ್ಲೆಗಳು 5 ಜನ ಕುಕ್ಕುಗಳು ಹೇಗೆ ಬರ್ತಾರೆ, ಯಾರ್ಯಾರು ಜೋಡಿ ಆದ್ರು ಅಂತ ತೋರಿಸ್ತಾರಲ್ಲ, ಅದರಲ್ಲಿ ರವಿ ಅವ್ರು ಬಂದ್ಬಿಟ್ಟು ಲಾಸ್ಟ್ ಅಲ್ಲಿ ಬರ್ತಾರೆ. ನನಗೆ ಬೇಕಾಗಿದ್ದು ಇಲ್ಲಿ ಆಸಿಯಾ ಅವರು ಅಂತಾನೆ ಇಲ್ಲಿ ಹೇಳ್ತಾರೆ. ಒಟ್ಟಲ್ಲಿ ತುಂಬಾ ಚೆನ್ನಾಗಿತ್ತು ಮೊದಲನೇ ಎಪಿಸೋಡ್. ಇದಾಗಿದ ತಕ್ಷಣನೇ ಇಲ್ಲಿ ಅಡ್ವಾಂಟೇಜ್ ಗೇಮ್ ಅಂತ ಅಂದ್ಬಿಟ್ಟು ಒಂದು ಕೊಡ್ತಾರೆ. ಸುಷ್ಮಾ ಅವರು ಒಂದು ಅಡಿಗೆದು ಯಾವ್ದನ ಒಂದು ಇಲ್ಲಿ ಹೆಸರು ಹೇಳ್ತಾರೆ, ಅಂದ್ರೆ ಇಲ್ಲಿ ಹೆಸರ ತೋರಿಸ್ತಾರೆ, ಅಲ್ಲಿ ಬರ್ದಿರ್ತಾರೆ, ಅದನ್ನ ಇಲ್ಲಿ ಗೆಸ್ ಮಾಡಬೇಕು. ಅಂದ್ರೆ ಒಬ್ರು ಗೆಸ್ ಮಾಡಬೇಕು, ಒಬ್ರು ಬರೆದು ಇಲ್ಲಿ ತೋರಿಸ್ಬೇಕು. ಫಸ್ಟಿಗೆ ಇಲ್ಲಿ ಹನುಮಂತ್ ಅವ್ರು ಬರ್ತಾರೆ, ಸಮೀಕ್ಷೆ ಅವರು ಇಲ್ಲಿ ಅದನ್ನ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಡ್ರ್ಯಾಗನ್ ಚಿಕನ್ ಅಂತಂದ್ಬಿಟ್ಟು ಸ್ವಲ್ಪ ಕಷ್ಟ ಕೂಡ ಇಲ್ಲಿ ಇತ್ತು, ಬಟ್ ಕೇಸರಿ ಬಾತು ಇಲ್ಲಿ 3 ಬರೀತಾರೆ, 3ರಲ್ಲಿ 1 ಮಾತ್ರ ಇಲ್ಲಿ ಸರಿಯಾಗಿ ಗೆಸ್ ಮಾಡ್ತಾರೆ. ಹನುಮಂತ್ ಅವ್ರು ಬರ್ದಿದ್ದು ಕರೆಕ್ಟಾಗಿ ಇಲ್ಲಿ ಇತ್ತು, ಬಟ್ ಇಲ್ಲಿ ಗೆಸ್ ಮಾಡಕ್ ಬರಲಿಲ್ಲ ಸಮೀಕ್ಷೆ ಅವ್ರಿಗೆ. ಕೇಸರಿ ಬಾತ್ ಒಂದನ್ನ ಇಲ್ಲಿ ಕರೆಕ್ಟಾಗಿ ಇಲ್ಲಿ ಗೆಸ್ ಮಾಡ್ತಾರೆ. ನೆಕ್ಸ್ಟ್ ಪ್ರಶಾಂತ್ ಅವರು ಮೇಘ ಅವ್ರು ಬರ್ತಾರೆ, ಬಟ್ ಸಿಕ್ಕಾಪಟ್ಟೆ ಒಂದು ಡಿಫಿಕಲ್ಟ್ ಇಲ್ಲಿ ಸಿಕ್ತು. ಕೆಲವೊಬ್ರು ಕೆಲವೊಂದು ಅಡಿಗೆ ಹೆಸರನ್ನ ಕೇಳಿರ್ತಾರೆ, ಕೆಲವೊಬ್ರು ಕೇಳೇ ಹೇಳ, ಕೆಲವೊಬ್ರು ನೋಡೇ ಹೇಳ. ಅಂದ್ರೆ ಅಡಿಗೆಯಲ್ಲಿ ಪಂಟ್ರಿರೋರು, ಡೈಲಿ ಅಡಿಗೆ ಮಾಡ್ತಿರೋರಿಗೆ ಈ ಒಂದು ಹೆಸರು ಓಕೆ ಬಿಡಪ್ಪ ನಮ್ಗೆ ಗೊತ್ತು ಅಂತಾರೆ, ಬಟ್ ಕೇಳೋದೇ ಇಲ್ಲ. ಅಪರೂಪಕ್ಕೊಂದ್ಸತಿ ಅಡಿಗೆ ಮಾಡೋರಿಗೆ ಹೆಸರು ಕೇಳಿದ್ವಾ ಅಂತಂದ್ಬಿಟ್ಟು ಇಲ್ಲಿ ಶಾಕ್ ಆಗ್ಬಿಡುತ್ತೆ. ಇಲ್ಲಿ ಟ್ಯಾರೋನಾಡೋ ಆಮ್ಲೆಟ್ ಅಂತಂದ್ಬಿಟ್ಟಂತೆ, ಯಾರ್ಯಾರು ಕೇಳಿದೀರಾ, ಯಾರ್ಯಾರು ಮಾಡ್ಕೊಂಡು ತಿಂದಿದ್ದೀರಾ, ಯಾರ್ಯಾರು ಮಾಡಿದೀರಾ, ಖಂಡಿತವಾಗ್ಲೂ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಯಾಕಂತಂದ್ರೆ ಇದನ್ನ ಬರ್ದು ತೋರ್ಸಲ್ಲ ಪ್ರಶಾಂತ್ ಅವರು. ಪಾಪ ಮೇಘ ಅವ್ರು ಸಿಕ್ಕಾಪಡೆ ಕನ್ಫ್ಯೂಷನ್ ಆಗ್ಬಿಡ್ತಾರೆ. ಅದನ್ನ ಅವ್ರು ಬರೀತಾರೆ ನೋಡಿ ಪ್ರಶಾಂತ್ ಅವರು, ಅದಕ್ಕೆ ಜಡ್ಜಸ್ಗಳೇ ಎದ್ದು ಬಂದ್ಬಿಡ್ತಾರೆ, ಏನಪ್ಪ ನೀನು ಬರ್ದಿರೋದು ಕರೆಕ್ಟ್ ಆಗಿದೆಯಾ ಅಂತ ಬಿಟ್ಟು. ಯಾಕಂದ್ರೆ ಅದನ್ನ ಬರೆಯೋ ಸಿಕ್ಕಾಪಡೆ ಕಷ್ಟ. ಆಮ್ಲೆಟ್ ಅನ್ನೋದು ಈಸಿಯಾಗಿ ಕಂಡುಹಿಡಿಬೋದು, ಬಟ್ ಇದು ಟ್ಯಾರೋ ನೋಡೋ ಅಂತ ಇತ್ತಲ್ವಾ, ಸ್ವಲ್ಪ ಅದು ಹೆಸರು ಕೂಡ ನನಗೂ ಕೂಡ ಕನ್ಫ್ಯೂಸ್ ಆಯಿತು. ನಾನು ಕೂಡ ಕೇಳಿಲ್ಲ, ಬಟ್ ಯಾರ್ಯಾರು ಕೇಳಿದ್ದೀರಾ ಅದೇ ಹೇಳೋದನ್ನ ಅದನ್ನ ಕಮೆಂಟ್ ಖಂಡಿತವಾಗ್ಲೂ ಇಲ್ಲಿ ತಿಳಿಸಿ. ಅದಾಗಿದ ತಕ್ಷಣನೇ ಪ್ರಿಯಾಂಕಾ ಮತ್ತೆ ಭವಿಷ್ಯರು, ಇವರಿಬ್ಬರು ಕಾಂಬಿನೇಷನ್ ಅಂತೂ ಸಖತ್. ಅಂದ್ರೆ ಒಬ್ಬರನ್ನೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಈ ಒಂದು ಕ್ವಾಟ್ಲೆ ಕಿಚನಲ್ಲಿ ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ. ಯಾಕಂದ್ರೆ ಈಸಿಯಾಗಿ ಕೂಡ ಇದೆ ಅಂತ ಅಂದ್ಬಿಟ್ಟು ಅನ್ಸುತ್ತೆ. ಒಂದು ಮಸಾಲೆ ದೋಸೆ, ಒಂದು ಪಡ್ಡು, ಬದನೆಕಾಯಿ ಪಲ್ಯ, 3ಕ್ಕೆ 3 ಐಟಮ್ನು ಕೂಡ ಸರಿಯಾಗಿ ಗೆಸ್ ಮಾಡ್ತಾರೆ ಭವಿಷ್ಯರು. ಅಂದ್ರೆ ಪ್ರಿಯಾಂಕಾ ಅವರು ಕೂಡ ತುಂಬಾ ಚೆನ್ನಾಗಿ ಇಲ್ಲಿ ಬರ್ದು ತೋರಿಸ್ತಾರೆ. ಅದಕ್ಕೋಸ್ಕರನೇ ಇಲ್ಲಿ ಭವಿಷ್ಯರು ಕೂಡ ನೀಟಾಗಿ 3ಕ್ಕೆ 3 ಕೂಡ ಕರೆಕ್ಟಾಗಿ ಗೆಸ್ ಮಾಡ್ತಾರೆ. ನೆಕ್ಸ್ಟ್ ಬರೋದೇ ಇಲ್ಲಿ ಸೂರಜ್ ಅವರು ಮತ್ತೆ ರಕ್ಷಿತಾ ಅವರು ಮಶ್ರೂಮ್ ಬಿರಿಯಾನಿ, ಮಟನ್ ಗ್ರೇವಿ ಮತ್ತೆ ಗ್ರಿಲ್ ಚಿಕನ್, ಇಲ್ಲಿ 3 ಕೂಡ ಬರ್ದು ತೋರಿಸ್ಬೇಕಾಗುತ್ತೆ. ಆದ್ರೆ ರಕ್ಷಿತ್ ಅವ್ರು ಎಲ್ಲ ಟ್ರೈ ಮಾಡ್ತಾರೆ, ಬಟ್ ಗೆಲ್ಲಕ್ಕಾಗಲ್ಲ ಅಷ್ಟೇ. ಈ ಒಂದು ಅಡ್ವಾಂಟೇಜ್ ರೌಂಡ್ ಅಲ್ಲಿ 3ಕ್ಕೆ 3 ಕೂಡ ಗೆಸ್ ಮಾಡಿ ಗೆಲ್ಲೋದು ಯಾರಪ್ಪ ಅಂತಂದ್ರೆ ಪ್ರಿಯಾಂಕಾ ಮತ್ತೆ ಭವಿಷ್ಯರು. 3ಕ್ಕೆ 3 ಕೂಡ ಕರೆಕ್ಟ್ ಆಗಿ ಹೇಳ್ತಾರಲ್ಲ, ಅದಕ್ಕೋಸ್ಕರನೇ. ನಿಮಗೆ ಇಷ್ಟ ಆಗಿರೋ ಫುಡ್ ಮಾಡಿ ಅಂತಂದ್ಬಿಟ್ಟು ಜಡ್ಜಸ್ ಕೌಶಿಕ್ ಅವರು ಮತ್ತೆ ಮೇಘ ಅವರು ಇಲ್ಲಿ ಹೇಳ್ತಾರೆ. ಅವ್ರವ್ರ ಮನೆಯಲ್ಲಿ ಇಲ್ಲಿ ಯಾವ್ದಾವ್ದು ಅವ್ರಿಗೆ ಇಷ್ಟ ಅಂತ ಹೇಳ್ತಾರಲ್ಲ, ಸ್ವಲ್ಪ ಈಸಿ ಕೂಡ ಆಗುತ್ತೆ. 1 ಅವರ್ ಟೈಮ್ ಕೊಡ್ತಾರೆ. 1 ಅವರ್ ಅಲ್ಲಿ ಎಲ್ಲರೂ ಕೂಡ ಅಡಿಗೆನ ಇಲ್ಲಿ ಮಾಡಿ ಮುಗಿಸ್ತಾರೆ. ಫಸ್ಟ್ಗೆ ಇಲ್ಲಿ ಕ್ವಾಟ್ಲೆಗಳು, ಈಗ ಕುಕ್ಕುಗಳು ಏನ್ ಹೇಳ್ತಾರೆ ಐಟಮ್ನೆಲ್ಲ ಇಲ್ಲಿ ತಂದ್ಕೊಡ್ಬೇಕಾಗಿರುತ್ತೆ. ಅಂದ್ರೆ ಇವ್ರು ತರಿಸ್ಕೋಬೇಕು, ಹೇಳ್ಬಿಟ್ಟು ತಂದ್ಕೊಡಿ ಅಂದ ತಕ್ಷಣ ಇಲ್ಲಿ ಕ್ವಾಟ್ಲೆಗಳು ತಂದ್ಕೊಡ್ತಾರ, ಈಸಿಯಾಗಿ ತಂದ್ಕೊಡಲ್ಲ. ಆ ರೀತಿಯಾಗಿ ತುಂಬಾ ಚೆನ್ನಾಗಿತ್ತು ಮೊದಲನೇ ಎಪಿಸೋಡ್. ಪ್ರತಿಯೊಬ್ರು ಕೂಡ ಸಖತ್ ಕ್ವಾಟ್ಲೆ ಮಾಡ್ತಾ ಇರ್ತಾರೆ, ಮತ್ತೆ ಕುಕ್ಕುಗಳು ಕೂಡ ಅಷ್ಟೇ. ಇವಾಗ ಸಿನಿಮಾದ ಪೋಸ್ಟರ್ ಗಳೆಲ್ಲ ಇತ್ತಲ್ವಾ, ಆ ಒಂದು ಪೋಸ್ಟರ್ ಅಲ್ಲಿ ಇವರೆಲ್ಲ ಕೂಡ ಇಲ್ಲಿ ಕುಕ್ಕುಗಳು ನಿಂತ್ಕೊಂತಾರೆ, ಕ್ವಾಟ್ಲೆಗಳು ಐಟಮ್ಗಳನ್ನ ತಂದು ಇಡ್ತಾರೆ. ಅದ್ರ ಒಳಗಡೆ ನಿಂತ್ಕೊಂಡ್ಬಿಟ್ಟು, ಅಂದ್ರೆ ಕುಕ್ಕುಗಳು ನಿಂತ್ಕೊಂಡು ಇಲ್ಲಿ ಹೇಳ್ತಾರೆ ಫಸ್ಟ್ ಟೈಮ್ ಇದಿದ್ ಹಾಕಿ ಈ ಐಟಮ್ ತಂದಿಡಿ ಅಂತ ಬಿಟ್ಟು. ತುಂಬಾ ಚೆನ್ನಾಗಿ ಇತ್ತು. ಇವಾಗ ಅಡುಗೆ ಮಾಡ್ಬೇಕಾದ್ರೆ ಕ್ವಾಟ್ಲೆಗಳು ಸಖತ್ ಕ್ವಾಟ್ಲೆ ಕೊಡ್ತಾ ಇರ್ತಾರೆ ಕುಕ್ಕುಗಳಿಗೆ. ಅವ್ರ ಕುಕ್ಕುಗಳು ಅಲ್ಲದೆ ಇಲ್ಲಿ ಎದುರುಗಡೆ ಇರೋ ಕುಕ್ಕುಗಳಿಗೂ ಕೂಡ ಅವ್ರು ಕ್ವಾಟ್ಲೆನ ಕೊಡ್ಬೋದು. ಅಂದ್ರೆ ಅವ್ರ ಪಾರ್ಟ್ನರ್ಗೆ ಅಂತಲ್ಲ, ಯಾರಿಗೆ ಬೇಕಾದ್ರೂ ಅವ್ರು ಕ್ವಾಟ್ಲೆ ಮಾಡ್ಬೋದು. ತುಂಬಾ ಚೆನ್ನಾಗಿ ಇಲ್ಲಿ ಕ್ವಾಟ್ಲೆ ಮಾಡ್ತಾ ಇರ್ತಾರೆ. ಇಲ್ಲಿ ಮೇನ್ ಆಗಿ ಮೇಘ ಅವರು ಇಲ್ಲಿ ಅಡಿಗೆ ಮಾಡ್ತಿರ್ಬೇಕಾದ್ರೆ ಹನುಮಂತ್ ಅವ್ರು ಬಂದು ಕ್ವಾಟ್ಲೆ ಮಾಡ್ತಾರೆ. ಮೇಘ ಅವರು ಅಡಿಗೆ ಮಾಡ್ತಾ ಇರ್ತಾರೆ, ಅವಾಗ ಹನುಮಂತ್ ಅವ್ರು ಬಂದು ಮಾತಾಡ್ತಾರೆ, ಹೇಳಿ ಅಣ್ಣ ಅಂತ ಅಂದ್ಬಿಟ್ಟು ಮೇಘ ಅವರು ಹೇಳ್ತಾರೆ. ಅವಾಗ ಇಲ್ಲಿ ಹನುಮಂತ್ ಅವ್ರು ಹೇಳ್ತಾರೆ, ನನಗೆ ಕನ್ನಡದಲ್ಲಿ ಇಷ್ಟ ಆಗದೆ ಇರೋ ಪದ ಅಂದ್ರೆ ಒಂದೇ, ಅದು ಅಣ್ಣ ಅಂತ ಅಂದ್ಬಿಟ್ಟು ಅಂತ ಹೇಳ್ತಾರೆ. ಅಣ್ಣ ಅಂತ ಕರಿಬೇಡ, ಮಾವ ಅಂತ ಕರಿ ಅಂತಂದ್ಬಿಟ್ಟು ಇದು ಹೇಳ್ತಾರೆ. ಅದಕ್ಕೋಸ್ಕರನೇ ಮೇಘ ಅವರು ಹಾ ಅಂತ ಅಂದ್ಬಿಟ್ಟು ಶಾಕ್ ಕೂಡ ಆಗ್ತಾರೆ. ಒಟ್ಟಲ್ಲಿ ಚೆನ್ನಾಗಿ ಇಲ್ಲಿ ಹನುಮಂತ್ ಅವರು ಕ್ವಾಟ್ಲೆ ಕೊಡ್ತಾ ಇದ್ದಾರೆ. ಆದ್ರೆ ಅವ್ರಿಗೆ ಸಿಕ್ಕಿರೋ ಪಾರ್ಟ್ನರ್ ಬೆಸ್ಟಾ, ಬೆಟರ್ ಆಗಿದಾರಾ ಅಂತಂದ್ಬಿಟ್ಟು ನಿಮಗೆ ಅನ್ಸುತ್ತಾ? ಯಾಕಂದ್ರೆ ಕ್ವಾಟ್ಲೆ ವಿಚಾರ ಬಂತು ಅಂತಂದ್ರೆ ಹನುಮಂತ್ ಅವರು ಎಲ್ರಿಗೂ ಕೂಡ ಗೊತ್ತು, ತುಂಬಾ ಚೆನ್ನಾಗಿ ಅವರು ಕ್ವಾಟ್ಲೆ ಕೊಡ್ತಾರೆ, ಸಾಂಗ್ ಕೂಡ ಅದ್ಭುತವಾಗಿ ಹಾಡ್ತಾರೆ ಅಂತಂದ್ಬಿಟ್ಟು. ಆದ್ರೆ ಇವ್ರಿಗೆ ಸಿಕ್ಕಿರೋ ಪೇರ್ ಚೆನ್ನಾಗಿದೆಯಾ ಅನ್ನೋದ್ರ ಬಗ್ಗೆ ಸ್ವಲ್ಪ ಡೌಟ್ ಅಂತೂ ಬಂದಿರುತ್ತೆ. ನೋಡೋಣ ಇನ್ನು ಮುಂದಿನ ಎಪಿಸೋಡ್ ಅಲ್ಲಿ ಯಾವ್ಯಾವ ರೀತಿ ಇಲ್ಲಿ ಹನುಮಂತ್ ಅವರು ಕ್ವಾಟ್ಲೆ ಕೊಡ್ತಾರೆ ಅಂತಂದ್ಬಿಟ್ಟು.
ಇದಾಗಿದ ತಕ್ಷಣ ಇಲ್ಲಿ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ಎಲ್ಲರೂ ಕೂಡ. ಮೇಘ ಅವರು ಅಡುಗೆ ಮಾಡ್ತಾ ಇರ್ತಾರೆ. ಆಗ ಪ್ರಶಾಂತ್ ಅವರು ಇಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾರಲ್ವಾ, ಹೊಗೆ ಅಂತೂ ತುಂಬಾನೇ ಚೆನ್ನಾಗಿ ಬರ್ತದೆ, ಯೋಚನೆ ಮಾಡಕ್ ಹೋಗ್ಲೇಬೇಡಿ, ತಿನ್ನೋರು ಹೊಗೆ ಹಾಕಿಸ್ಕೊಂತಾರೋ ಏನೋ ಗೊತ್ತಿಲ್ಲ, ಅಲ್ಲಿ ಇಬ್ರು ಕೂತಿದಾರಲ್ವಾ, ಅಂದ್ರೆ ಜಡ್ಜಸ್ಗಳಿಗೆ ಅವ್ರು ಹೇಳೋದು ಕಾಮಿಡಿಯಾಗಿ ತುಂಬಾ ಚೆನ್ನಾಗಿ ಇಲ್ಲಿ ಕಾಮಿಡಿ ಮಾಡ್ತಿದ್ದಾರೆ ಪ್ರಶಾಂತ್ ಅವರು ಕೂಡ. ಇಲ್ಲಿ ಪ್ರಶಾಂತ್ ಅವ್ರು ಬಂದ್ಬಿಟ್ಟು ಈಗ ಮೇಘ ಅವ್ರಿಗೆ ಹೇಳ್ತಾರೆ, ನೀವು ಮಾಡೋ ಅಡುಗೆ ಎಲ್ಲ ಇಲ್ಲಿ ಎಕ್ಕುಟ್ಟು ಹೋಗ್ಲಿ ಅಂತ ಅಂದ್ಬಿಟ್ಟು. ಆದ್ರೆ ಮೊದಲನೇ ಎಪಿಸೋಡಲ್ಲಿ ತುಂಬಾ ಚೆನ್ನಾಗಿ ಅಡುಗೆ ಮಾಡಿ ಇಲ್ಲಿ ಗೆದ್ದಿರೋದು. ಶನಿವಾರದ ಎಪಿಸೋಡಲ್ಲಿ ಬೆಸ್ಟ್ ಆಗಿ ಕುಕ್ ಮಾಡಿದ್ಯಾರಪ್ಪ ಅಂತಂದ್ರೆ ಇಲ್ಲಿ ಮೇಘ ಅವರು. ಪಾಪ ಪ್ರಶಾಂತ್ ಅವರು ಇಲ್ಲಿ ಹೇಳ್ತಾರೆ, ಇಲ್ಲಿ ನೀವು ಮಾಡೋ ಅಡುಗೆ ಎಲ್ಲ ಹಾಳಾಗ್ಲಿ ಅಂತ ಅಂದ್ಬಿಟ್ಟು. ಬಟ್ ನೋಡಿ ಅವ್ರ ಬಾಯಿ ಹಾರಿಕೆ ಏನು ಹೇಳಿದ್ರು ಅವ್ರ ವಿರುದ್ಧವಾಗಿ ಇಲ್ಲಿ ಆಯ್ತು. ಮೊದಲನೇ ಎಪಿಸೋಡಲ್ಲಿ ತುಂಬಾ ಚೆನ್ನಾಗಿ ಅಡುಗೆ ಮಾಡಿ ಮೊದಲನೇ ಎಪಿಸೋಡಲ್ಲೇ ಇಲ್ಲಿ ಎಲ್ಲರೂ ಮನ ಗೆದ್ದಿದ್ದಾರೆ. ಜಡ್ಜಸ್ಗಳ ಮನ ಅಂತೂ ಇಲ್ಲಿ ಗೆದ್ದಿದ್ದಾರೆ. ತುಂಬಾ ಚೆನ್ನಾಗಿರೋ ಅಡುಗೆ ಇಲ್ಲಿ ಮಾಡಿದ್ರು ಪ್ರತಿಯೊಬ್ಬರು ಕೂಡ. ಮೊದಲನೇ ಎಪಿಸೋಡಲ್ಲೇ ತುಂಬಾ ಚೆನ್ನಾಗಿ ಕುಕ್ ಮಾಡಿದಾರಪ್ಪ ಅಂತಂದ್ರೆ ಮೇಘ ಅವರು ಮತ್ತೆ ಪ್ರಶಾಂತ್ ಅವರು. ಯಾಕಂದ್ರೆ ಇಲ್ಲಿ ಕುಕ್ ಬಂದ್ಬಿಟ್ಟು ಇಲ್ಲಿ ಮೇಘ ಅವರು, ಕ್ವಾಟ್ಲೆ ಬಂದ್ಬಿಟ್ಟು ಪ್ರಶಾಂತ್ ಅವರು. ಒಟ್ನಲ್ಲಿ ತುಂಬಾ ಚೆನ್ನಾಗಿ ಮೊದಲನೇ ಎಪಿಸೋಡ್ ಅಂತೂ ಬಂತು. ಈಗ ಮೊದಲನೇ ಎಪಿಸೋಡ್ ಅಲ್ಲೇ ಮೇಘ ಅವರು ಬಹಳ ಅದ್ಭುತವಾಗಿ ಇಲ್ಲಿ ಅಡುಗೆನ ಮಾಡಿಬಿಟ್ಟು ಈಗ ಶನಿವಾರದ ಎಪಿಸೋಡ್ ಮೊದಲನೇ ಎಪಿಸೋಡ್ ಅಲ್ಲಿ ಇಲ್ಲಿ ಗೆದ್ದಿದ್ದಾರೆ. ತುಂಬಾ ಚೆನ್ನಾಗಿತ್ತು ಮೊದಲನೇ ಎಪಿಸೋಡ್. ಯಾರ್ಯಾರು ಮೊದಲನೇ ಎಪಿಸೋಡ್ ನ ನೋಡಿದ್ರಿ, ಇಲ್ಲಿ ತುಂಬಾ ಚೆನ್ನಾಗಿ ಯಾರು ಕುಕಿಂಗ್ ಮಾಡಿದ್ರು, ಯಾರು ಕ್ವಾಟ್ಲೆ ಕೊಟ್ರು, ಈಗ ನಿಮ್ಮ ನೆಚ್ಚಿನ ಫೇವ್ರೇಟ್ ಕುಕ್ ಯಾರು ಮತ್ತೆ ಕ್ವಾಟ್ಲೆ ಯಾರು ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.